राम रतन धन पायो, पायो जी मैंने राम रतन धन पायो। सत की नाव खेवटिया, सतगुरु सत की नाव खेवटिया, सतगुरु भवसागर तर आयो, पायो जी मैंने राम रतन धन पायो, पायो जी मैंने राम रतन धन पायो। खर्च नहीं कोई चोरन लूटे, खर्च नहीं कोई चोरन लूटे, दिन दिन बढ़त सबैयो, पायो जी मैंने राम रतन धन पायो, पायो जी मैंने राम रतन धन पायो। मीरा के प्रभु गिरधर नागर, मीरा के प्रभु गिरधर नागर, हरख हरख जस गायो, पायो जी मैंने राम रतन धन पायो, पायो जी मैंने राम रतन धन पायो। ಇದು ಸಂತ ಮೀರಾ ಹಾಡಿಕೊಂಡಂತಹ ರಾಮ ಭಜನೆ. ರಾಮನನ್ನ ಸತ್ ಎನ್ನುವ ನಾವೆಯ ನಾವಿಕನಾಗಿ ಇಲ್ಲಿ ಮೀರಾ ಬಣ್ಣಿಸ್ತಾಳೆ. ಈ ಸಂಸಾರ ಭವಸಾಗರ ಅಸದ್ರೂಪವಾಗಿದೆ, ನಿರಂತರವಾಗಿ ಪರಿವರ್ತನಶೀಲವಾದ, ಒಬ್ಬರಿಂದ ಒಬ್ಬರಿಗೆ ಬದಲಾಗುತ್ತಲೇ ಇರುವ, ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಸಾಗುವ ಈ ಹೇಮ, ಭೂಮಿ, ಕಾಮಿನಿ ಮುಂತಾದವುಗಳೆಲ್ಲವೂ ಜಗಕ್ಕಿಕ್ಕಿದ ವಿಧಿ. ಇಂತಹ ಭವಸಾಗರದಲ್ಲಿ ಜ್ಞಾನರೂಪಿ ರಾಮರತ್ನವನ್ನು ನಾನು ಪಡೆದುಕೊಂಡೆ. ರಾಮ ನನಗೆ ಭವಸಾಗರದಲ್ಲಿ ಸತ್ ರೂಪಿ ನಾವೆಯಾಗಿಯೂ ಆ ನಾವೆಗೆ ನಾವಿಕನಾಗಿಯೂ ಬಂದು ಭವಸಾಗರವನ್ನು ದಾಟಿಸುವನು ಎಂದು ಮೀರಾ ಭಜಿಸುತ್ತಾಳೆ. ಈ ರಾಮರತ್ನ, ರಾಮಧನ, ರಾಮ ಸಂಪತ್ತು ಇದು ಖರ್ಚು ಮಾಡಿದಷ್ಟು ಹೆಚ್ಚಾಗುತ್ತಾ ಸಾಗುತ್ತದೆ ಮತ್ತು ಈ ಸಂಪತ್ತನ್ನು ಯಾರೂ ಕೂಡ ಕಳವು ಮಾಡಲಾರರು ಎಂದು ಹೇಳುತ್ತಾಳೆ. ಈಗ ನಾವು ಮಂದಿರ ಕಟ್ತೀವಿ, ಮಂದಿರದಲ್ಲಿ ಚಿನ್ನದ ಮೂರ್ತಿ ಮಾಡ್ತೀವಿ, ಅದಕ್ಕೆ ವಜ್ರದ ಕಿರೀಟ ಹಾಕ್ತೀವಿ, ಅಲಂಕಾರ ಮಾಡ್ತೀವಿ. ಆದರೆ ಹಿಂದೆ ಒಂದು ಕಾಲದಲ್ಲಿ ಎಷ್ಟೋ ಮಂದಿರಗಳನ್ನು ಒಡೆದು ನಾಶ ಮಾಡಿ ಅದರ ಅಡಿಯಲ್ಲಿ ಹೂತಿಡಲಾದ ಅಪಾರ ಸಂಪತ್ತನ್ನು ದೋಚಿಕೊಂಡು ಹೋದ ಕಥೆಯನ್ನು ಕೇಳ್ತೀವಿ. ಮತ್ತು ಇವತ್ತಿಗೂ ನಾವು ಅದೇ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಆದರೆ ಮೀರಾ ಹೇಳುವ ಹಾಗೆ ಖರ್ಚು ಮಾಡಿದಷ್ಟು ಹೆಚ್ಚಾಗುವ, ಯಾವ ದರೋಡೆಕೋರರ ಆಕ್ರಮಣಕಾರರ ಭಯವಿಲ್ಲದಂತಹ ಒಂದು ಧನವನ್ನು ನಾನು ರಾಮನಲ್ಲಿ ಕಂಡೆ. ರಾಮನೇ ನಿಜವಾದ ಧನ. ಆ ರಾಮಮೂರ್ತಿಯನ್ನು ನನ್ನ ಹೃದಯ ಎನ್ನುವ ಮಂದಿರದಲ್ಲಿ ರಾಮನ ಗುಣಗಳ ಅವಲೋಕನರೂಪಿ ಮೂರ್ತಿಯನ್ನು ನಾನು ಪ್ರತಿಷ್ಠಾಪಿಸಿಕೊಂಡಿದ್ದೇನೆ ಎಂದು ಮೀರಾ ಇಲ್ಲಿ ಹೇಳುತ್ತಾಳೆ. ದಿನ ದಿನವೂ ಹೆಚ್ಚುತ್ತಾ ಸಾಗುವ ಈ ರಾಮಧನವನ್ನು ನಾನು ಗಳಿಸುತ್ತೇನೆ. ಇವತ್ತು
ಅಯೋಧ್ಯೆಯಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಮಂದಿರವನ್ನು ನಿರ್ಮಾಣ ಮಾಡುವ ಮುನ್ನ ನಾವು ಭಯದಿಂದ ಕೂಡಿದ್ದೆವು. ಆ ಜಾಗೆಯನ್ನು ಬಾಬರಿ ಮಸೀದಿಯಾಗಿ ಮಾಡಲಾಗಿದೆ ಎನ್ನುವ ಒಂದು ಭಯ ನಮಗಿತ್ತು. ಈಗ ಮಂದಿರವನ್ನು ನಿರ್ಮಾಣ ಮಾಡಿದ ಮೇಲೆ ಮತ್ತೆ ಯಾರಾದರೂ ಆಕ್ರಮಣ ಮಾಡಬಹುದೇನೋ ಎನ್ನುವ ಭಯ ಮುಂದುವರೆದಿದೆ. ಆದರೆ ಮೀರಾ ಹೇಳ್ತಾಳೆ, ನಾನು ಹೃದಯ ಎನ್ನುವ ಮಂದಿರದಲ್ಲಿ ರಾಮನ ಗುಣಗಳ ಸಮರ್ಥನೆ ಮಾಡಿಕೊಳ್ಳುವ ರೀತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಪೂಜಿಸುತ್ತಿದ್ದೇನೆ. ನೀವು ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋದರು ಈ ರೀತಿಯಲ್ಲಿ ಹೃದಯದಲ್ಲಿ ರಾಮನನ್ನು ಪ್ರತಿಷ್ಠಾಪಿಸಿಕೊಂಡು ಧ್ಯಾನ ಮಾಡದಿದ್ದರೆ ಆ ಅಯೋಧ್ಯೆಯ ರಾಮ ಮಂದಿರದ ಭೇಟಿಯೂ ವ್ಯರ್ಥವಾಗುತ್ತದೆ. ಹಾಗೆಯೇ ಇವತ್ತು ಮನೆ ಮನೆಗೆ ಅಕ್ಷತೆಯನ್ನು ತಲುಪಿಸಿ ನೀವಿದ್ದಲ್ಲಿಯೇ ರಾಮನನ್ನು ಭಜಿಸಿ ಎಂದು ಶುರುವಾಗಿರುವ ಈ ಅಭಿಯಾನದ ಫಲ ಕೂಡ ನೀವು ರಾಮನನ್ನು ಹೃದಯವೆಂಬ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಧ್ಯಾನಿಸಿದಾಗಲೇ ಆ ಅಕ್ಷತೆ ಅಕ್ಷಯವಾಗುತ್ತದೆ. ಹಾಗಾದರೆ ರಾಮನನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಳ್ಳುವ ಬಗೆ ಹೇಗೆ? ರಾಮನನ್ನು ನಮ್ಮ ಹೃದಯ ಮಂದಿರದಲ್ಲಿ ಇರಿಸಿಕೊಂಡು ಪೂಜಿಸುವ ಬಗೆ ಹೇಗೆ ಅಂದರೆ, ಆವತ್ತು ಒಬ್ಬ ರಾಮ ತಂದೆಯ ಮಾತನ್ನು ಪಾಲಿಸಿದ ಎಂದು ಪ್ರಸಿದ್ಧಿಯಾಗಿದ್ದರೆ, ಇವತ್ತು ಮನೆ ಮನೆಗೆ ರಾಮರುಗಳು, ಮನೆ ಮನೆಗೆ ಸೀತೆ ನಮಗೆ ಬೇಕು ಅಂದರೆ ಪ್ರತಿಯೊಬ್ಬರು ತಂದೆ ತಾಯಿಗಳ ವಚನವನ್ನು ಪಾಲನೆ ಮಾಡುವುದಕ್ಕೆ ಎಂತಹ ಕಷ್ಟ ಬಂದರೂ ಎದೆಗುಂದದೆ ಎದುರಿಸಲು ಸಮರ್ಥರಾಗಬೇಕು. ಅವರೇ ರಾಮ, ಅವರೇ ಸೀತೆ. ರಾಮ ಹೇಗೆ ಏಕಪತ್ನಿ ವೃತಸ್ಥರಾಗಿದ್ದರೋ, ಸೀತೆ ಹೇಗೆ ಏಕಪತಿ ವೃತಸ್ಥೆಯಾಗಿದ್ದಳು, ಮತ್ತು ರಾಮ ಹೇಗೆ ಅಣ್ಣ ತಮ್ಮಂದಿರನ್ನು ಪ್ರೀತಿಸಿದನೋ ಮತ್ತು ಒಕ್ಕಟ್ಟನ್ನು ಅವರು ಹೇಗೆ ತಮ್ಮ ಬದುಕಿನಲ್ಲಿ ಅಭಿವ್ಯಕ್ತಗೊಳಿಸಿಕೊಂಡರು ಮತ್ತು ಸಾಧು ಸಂತರನ್ನು ರಾಮ ಹೇಗೆ ಹೋರಾಡಿ ರಕ್ಷಿಸಿದನೋ ಮತ್ತು ಪ್ರಜೆಗಳೆಲ್ಲರ ಒಳಿತಿಗಾಗಿ ತನ್ನ ಸ್ವಂತ ಹೆಂಡತಿಯನ್ನೇ ಪರಿತ್ಯಾಗ ಮಾಡುವ ಪ್ರಸಂಗ ಬಂದರೂ ಹಿಂದೇಟು ಹಾಕಲಿಲ್ಲವೋ, ಹಾಗಂತ ಪರಿಸ್ಥಿತಿಗೆ ಒಳಗಾಗಿ ಹೆಂಡತಿಯನ್ನು ಬಿಟ್ಟು ಮನಸ್ಸಿನಿಂದ ಬಿಟ್ಟುಕೊಡದ ರಾಮ, ಅದು ನಮ್ಮ ಆದರ್ಶವಾಗಬೇಕು. ಹೊರಗೆ ಸೀತೆಯನ್ನು ಬಿಟ್ಟ ಎನ್ನುವ ರಾಮನ ಆದರ್ಶಕ್ಕಿಂತ ಪರಿಸ್ಥಿತಿ ವಶ ಪ್ರಜೆಗಳ ಮಾತಿಗೆ ಮನ್ನಣೆ ಕೊಡುವುದಕ್ಕೋಸ್ಕರ ಸೀತೆಯನ್ನು ಪರಿತ್ಯಾಗ ಮಾಡಬೇಕಾದ ಪ್ರಸಂಗ ಬಂದಾಗ್ಯೂ ಆತ ಮನಸ್ಸಿನಿಂದ ಭಾವದಿಂದ ಸದಾ ತನ್ನ ಪತ್ನಿ ಸೀತೆಯೇ ಎನ್ನುವುದನ್ನು ಯಾವತ್ತೂ ಬಿಟ್ಟುಕೊಡಲಿಲ್ಲ. ಆತ ಏಕಪತ್ನಿ ವ್ರತಸ್ಥನಾಗಿದ್ದ ಅನ್ನೋದನ್ನು ಅಶ್ವಮೇಧ ಯಾಗದಲ್ಲಿ ಪಕ್ಕದಲ್ಲಿ ಹೆಂಡತಿ ಇರಬೇಕು ಅಂದಾಗ ಸೀತೆಯ ಮೂರ್ತಿಯನ್ನಿರಿಸಿಕೊಂಡು ಆತ ಯಜ್ಞ ಮಾಡ್ತಾನೆ. ಬಿಟ್ಟರೆ ಇನ್ನೊಬ್ಬ ರಾಜ ಬಹುಪತ್ನಿ ವಲ್ಲಭ ಎನ್ನುವ ಕಾಲದಲ್ಲಿಯೂ ಸಹ ಆತ ಇನ್ನೊಬ್ಬ ಪತ್ನಿಯನ್ನು ಸೀತೆಯ ಜಾಗೆಯನ್ನು ತುಂಬುವುದಕ್ಕೆ ಆತ ಆಸ್ಪದವನ್ನು ಕೊಟ್ಟಿಲ್ಲ. ಅಂದರೆ ಭಾವದಲ್ಲಿ ಸೀತೆ ಭರಿತವಾಗಿದ್ದಳು. ಇದು ನಿಜವಾಗಿಯೂ ವಿವಾಹಿತನಿಗೆ ಇರಬೇಕಾದಂತಹ ಶೀಲ. ಅವರು ಭಾವದಲ್ಲಿ ಐಕ್ಯರಾಗಿದ್ದರು ರಾಮ ಸೀತೆ. ಅದಕ್ಕೋಸ್ಕರ ಇವತ್ತು ನಮಗೆ ಪೂಜ್ಯರು. ಈ ಎಲ್ಲ ಗುಣಗಳ ಆರಾಧನೆ ಮಾಡುವುದೇ ನಮ್ಮ ಹೃದಯಸ್ಥ ರಾಮನಿಗೆ ಸಲ್ಲುವಂತಹ ನಿತ್ಯ ಪೂಜೆಯಾಗಬೇಕು. ನನಗೆ ಭರವಸೆ ಇದೆ, ಅಯೋಧ್ಯೆಯಲ್ಲಿ ಒಬ್ಬ ರಾಮನಿರಬಹುದು, ಆದರೆ ನಮ್ಮ ಕರುನಾಡಿನಲ್ಲಿ ಮನೆ ಮನೆಗೂ ತಂದೆ ತಾಯಿಯರ ಮಾತನ್ನು ಪರಿಪಾಲಿಸುವ ರಾಮರುಗಳಿದ್ದಾರೆ, ಏಕಪತ್ನಿ ವ್ರತಸ್ಥರಿದ್ದಾರೆ. ಮನೆ ಮನೆಯು
ಮನಸ್ಸುಗಳು ನಮ್ಮಲ್ಲಿ ಪೂಜ್ಯ ರಾಮ ಮಂದಿರಗಳಾಗಿವೆ ಅನ್ನೋದನ್ನು ನಾವು ಯಾವತ್ತೂ ಮರೆಯಬಾರ್ದು. ಆಗ ಮಾತ್ರ ನಾವು ದೇಶವನ್ನು ಕಟ್ಟುವುದಕ್ಕೆ ಬೇಕಾದಂತಹ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಇನ್ನು ಹಿಂದಿನ ಕಾಲದಲ್ಲಿ ವಾಲ್ಯ ಕೋಳಿ ಅವನು ತುಂಬ ತನ್ನವರಿಗೋಸ್ಕರ ಅವರನ್ನು ಹೊಡಿ ಬಡಿ ಕಾಡು ಪೀಡಿಸು ಅಂತ ಸಂಪಾದನೆಗೋಸ್ಕರ ಏನೆಲ್ಲ ಮಾಡ್ತಿದ್ದ. ಆದರೆ ತನ್ನ ಕಷ್ಟ ಕಾಲಕ್ಕೆ ಯಾರು ಅವನಿಗೆ ಜೊತೆಗೆ ಬರಲಾರರು, ಅವನ ಪಾಪದಲ್ಲಿ ಯಾರೂ ಪಾಲುಗಾರರು ಆಗಲಾರರು ಅಂತ ಗೊತ್ತಾದಾಗ ಅವನಿಗೆ ವೈರಾಗ್ಯ ಬರುತ್ತೆ. ನಾರದರು ಆತನಿಗೆ ಆ ಸಂದರ್ಭದಲ್ಲಿ ಭೇಟಿಯಾದಾಗ ಒಂದು ಮಂತ್ರ ಕೊಡ್ತಾರೆ, ಅದೇ ರಾಮ ಮಂತ್ರ. ಆದರೆ ರಾಮ ಅಂತ ಹೇಳೋಕ್ಕೆ ಆಗ್ತಿರಲ್ಲ, ಅಷ್ಟು ಅವನು ನಾಲಿಗೆ ಸಂಸ್ಕಾರ ಇರಲ್ಲ, ಹೌದಾ? ಅಷ್ಟು ಒಂದು ರೀತಿಯಲ್ಲಿ ಆ ಕ್ರೂರತೆ ಅವನಲ್ಲಿ ಮನೆ ಮಾಡಿರುತ್ತೆ ಅಂತ. ಹಾಗೆ ಅವನಿಗೆ ಪರಿಚಿತವಾದ ಮರ ಪದವನ್ನು ಆತ ಬಳಸೋಕ್ಕೆ ಹೇಳಿಬಿಟ್ಟು ನಾರದ ಹೋಗ್ತಾರೆ. ಅವನು ಮರ 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 ಅಂತ ಪುನರಾವರ್ತನೆ ಮಾಡಿದಾಗ ಅದು ರಾಮ ಮಂತ್ರವಾಗತ್ತೆ ಅಂತ ಹೇಳ್ತಾರೆ. ಸರಿ, ಆದರೆ ನೋಡಿ, ಇವತ್ತಿನ ಕಾಲದಲ್ಲಿ ನನ್ನ ಪ್ರಕಾರ ಆವತ್ತು ಒಬ್ಬ ವಾಲ್ಯ ಕೋಳಿ ಇದ್ದರೆ ಇವತ್ತು ಮನೆ ಮನೆಗೆ ವಾಲ್ಯ ಕೋಳಿಗಳು. ನಾವು ನಮ್ಮವರಿಗೋಸ್ಕರ ಲಂಚ ತಿಂತೀವಿ, ಲಂಚ ಕೊಡ್ತೀವಿ, ವರದಕ್ಷಿಣೆಗೋಸ್ಕರ ಪೀಡಿಸ್ತೀವಿ ಮತ್ತು ವರದಕ್ಷಿಣೆ ಕೊಡ್ತೀವಿ. ಇಷ್ಟೆಲ್ಲ ವಾಲ್ಯ ಕೋಳಿ ಥರನೇ ನಾವು ಲೆಕ್ಕ ಇಲ್ಲದಷ್ಟು ಪಾಪಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಇವತ್ತು ನಾವು ಅದಕ್ಕೆ ಇವತ್ತು ರಾಮ 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 ಅಂತ ಒಂದು ಚಳವಳಿ ಶುರುವಾಗಿದೆ. ರಾಮ 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 ಅಂತ ಆವತ್ತು ವಾಲ್ಯ ಕೋಳಿ ಮರ ಮರ ಅಂದು ರಾಮ ಮಂತ್ರ ಗಿಟ್ಟಿಸಿಕೊಂಡ ಹಾಗೆ ನಾವು ಇವತ್ತು ರಾಮ ರಾಮ ಅಂತ ಮನೆಯಲ್ಲಿ ತಲೆಗೊಂದು ಮರವನ್ನು ನೆಡುವ ಮೂಲಕ ನಾವು ರಾಮ ಮಂದಿರದ ಒಂದು ಸಂಭ್ರಮವನ್ನು ಆಚರಿಸೋಣ. ಇದು ಇವತ್ತಿನ ಜಾಗತಿಕ ಅವಶ್ಯಕತೆ. ನಮ್ಮ ದೇಶ ಕಟ್ಟೋದಕ್ಕೆ ಬೇಕಾಗುವಂತಹ ಆರೋಗ್ಯದ ಅನಿವಾರ್ಯತೆ, ಹೌದಾ? ರಾಮನನ್ನು ಒಳಗೆ ಮಾಡಿಕೊಳ್ಳೋಣ ಮತ್ತು ರಾಮನಾಗಿ ಪ್ರತಿಯೊಬ್ಬರಲ್ಲೂ ರಾಮನನ್ನು ಕಂಡು ಗೌರವಿಸೋಣ, ಗುರುತಿಸೋಣ. ಶರಣು ಶರಣು.